ಹಲೋ. ಗುರುಗಳೇ ಜೈ ಭೀಮ್ ಗುರುಗಳೇ. ಜೈ ಭೀಮ್ ಜೈ ಭೀಮ್. ಅದೇ ಗುರುಗಳೇ, ಈಗ ಒಳ ಮೀಸಲಾತಿ ಸಲುವಾಗಿ ಹಾಂ ಇವತ್ತು ನಮ್ಮ ಮಾದಿಗ ಸಹೋದರರು ಹೋರಾಟ ಮಾಡ್ತಾ ಇದ್ದಾರೆ. ಹೌದು. ಬಹುತೇಕ ಅವರ ಹೋರಾಟ ನಾವು ಹೆಚ್ಚು ಕಡಿಮೆ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ ಹಾಗೆ ಸರ್ಕಾರದ ವಿರುದ್ಧಕ್ಕಿಂತಲೂ ಬಲಗೈ ಸಮುದಾಯದ ವಿರುದ್ಧವೇ ಹೆಚ್ಚಾಗಿ ಕಂಡು ಬಂತು ಸ್ವಾಮೀಜಿಯವರೇ. ಹೌದೌದು ಹೌದು. ಇಂಥ ಸಂದರ್ಭದಲ್ಲಿ ತಾವು ಹೇಳ್ತಾ ಇದ್ದೀರಿ ಬಲಗೈ ಸಮುದಾಯಕ್ಕೆ ರೋಸ್ಟರ್ ಬಿಂದುನಲ್ಲಿ ತುಂಬಾ ದೊಡ್ಡ ಪ್ರಮಾಣದ ಅನ್ಯಾಯ ಆಗಿದೆ ಅಂತ ಹೇಳ್ರಿ. ಹೌದು. ಒಟ್ಟಾರೆ ಸರ್ಕಾರ ಹೇಳ್ತಾ ಇದೆ ಅದನ್ನೆಲ್ಲ ಸರಿಪಡಿಸಿ ಪರಿಷ್ಕರಣೆ ಮಾಡಿ ಸರಿಯಾಗಿ ಮಾಡ್ತೀವಿ ಅಂತ ಹೇಳಿ. ಒಟ್ಟಾರೆ ಈಗ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸ್ವಾಮೀಜಿ ಅವರೇ? ನಮ್ಮ ಸಂಘರ್ಷ ನ್ಯೂಸಲ್ಲಿ ತಮ್ಮ ನನಗೆ ಈಗೇನಾಗಿದೆ, ಕರ್ನಾಟಕ ರಾಜ್ಯದ ಒಳ ಮೀಸಲಾತಿಯ ಏನು ನಾಗಮೋಹನ್ ದಾಸ್ ವರದಿ ಕೊಟ್ಟಿದ್ದಾರೆ, ಆ ವರದಿಯು ಸಂವಿಧಾನ ಬಾಹಿರವಾಗಿದೆ ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಲಯದ ತೀರ್ಪುಗಳಿಂದ ಅದಕ್ಕೆ ವಿರುದ್ಧವಾಗಿದೆ. ಕಂಟೆಂಪ್ಟ್ ಟು ಕಾನ್ಸ್ಟಿಟ್ಯೂಷನ್, ಅದು 100% ಕಂಟೆಂಪ್ಟ್ ಟು ಕಾನ್ಸ್ಟಿಟ್ಯೂಷನ್ ಆಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ಗೆ ಅವ್ರು ಹೇಳಿದ್ದು ಸಮಾನ ಜಾತಿಗಳನ್ನ ಒಟ್ಟುಗೂಡಿಸಿ ಡಾಟಾ ಬೇಸ್ ಮೇಲೆ ನೀವು ಅವರಿಗೆ ಮೀಸಲಾತಿ ಕಲ್ಪಿಸ್ಕೊಡಿ ಅಂದ್ರೆ, ನಾಗಮೋಹನ್ ದಾಸ್ ಅವ್ರು ಮಾಡಿರೋ ದೊಡ್ಡ ಕೆಲಸ ಏನಂದ್ರೆ ಜಾತಿಗಳನ್ನ ವಿಂಗಡಣೆ ಮಾಡ್ಬಿಟ್ಟಿದ್ದಾರೆ. ಎಡಗೈ ಸೇರಿದಂಥ ಜಾತಿ ಬಲಗೈಗೆ ಹಾಕೋದು, ಬಲಗೈಗೆ ಸಂಬಂಧ ಜಾತಿ ಎಡಗೈಗೆ ಹಾಕೋದು, ಇಬ್ಬರಿಗೂ ಸೇರಿದಂಥ ಜಾತಿ ತಗೊಂಡಾಗ ಅಲಮಾರಿಗೆ ಹಾಕೋದು. ಈ ತರ ವರದಿಗಳನ್ನ ಕೊಡಿ ಅಂತ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕರ್ನಾಟಕ ಸರ್ಕಾರ ಎಲ್ಲೂ ಹೇಳಿಲ್ಲ, ಮತ್ತೆ ಸುಪ್ರೀಂ ಕೋರ್ಟ್ ಎಲ್ಲೂ ಹೇಳಿಲ್ಲ. ಹೀಗಾಗಿ ನಾಗಮೋಹನ್ ದಾಸ್ ವರದಿಯೇ ಒಂದು ಅವೈಜ್ಞಾನಿಕವಾಗಿರುವಾಗ ಈ ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡಿ ಅಂತ ಹೇಳಿದ್ರೆ, ಇದು ಒಳ ಮೀಸಲಾತಿ ಕೇವಲ ಮಾದಿಗರಿಗೆ ಸಂಬಂಧಪಟ್ಟಂತ ವಿಷಯ ಅಲ್ಲ. ಒಳ ಮೀಸಲಾತಿ 101 ಜಾತಿಗಳಿಗೂ ಸಂಬಂಧಪಟ್ಟಂತ ವಿಷಯ ಇದು. ಈ ಒಳ ಮೀಸಲಾತಿಯ ವಿಷಯದಲ್ಲಿ ಸಾಮಾಜಿಕ ನ್ಯಾಯ ಕಲ್ಪಿಸ್ಕೊಡ್ಬೇಕು, ಪ್ರತಿಯೊಂದು ಜಾತಿಗೂ ಅನ್ಯಾಯ ಆಗದ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗಿದೆ. ಹಾಗಾಗಿ ಅಂಬೇಡ್ಕರ್ ಆಶಯದ ಏನಿದೆ, ಎಲ್ಲಾ ಜಾತಿಗಳಿಗೂ ಸಮಾನವಾದ ಅವಕಾಶ ಸಿಗಬೇಕು ಅನ್ನೋದೇ ಅವರ ಆಶಯ ಇರೋದ್ರಿಂದ ಎಲ್ರಿಗೂ ಸಾಮಾಜಿಕ ನ್ಯಾಯ ಕೊಡಬೇಕೇ ಹೊರತು ಬಲಗೈ ಸಮುದಾಯವನ್ನ ಟಾರ್ಗೆಟ್ ಮಾಡೋದು, ಬಲಗೈ ಸಮುದಾಯವನ್ನ ಇದು ಮಾಡಿ ನೇರವಾಗಿ ಹೊಣೆ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಅದು ವಿವೇಕಿಗಳು ಜ್ಞಾನಿಗಳಾದವ್ರಿಗೆ ಹೇಳ್ಬೋದು. ನಾವು ಅವರು ಯಾವ ದಾರಿಯಲ್ಲಿ ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ. ಹಾಗಾಗಿ ರೋಸ್ಟರ್ ಬಿಂದುನಲ್ಲೂ ಅನ್ಯಾಯ ಆಗಿದೆ, ಮತ್ತೆ ವರದಿಯಲ್ಲೂ ಅನ್ಯಾಯ ಆಗಿದೆ. ಜೊತೆಗೆ ಮದ್ರಾಸ್ ಕೋರ್ಟ್ನ ತೀರ್ಪುಗಳು, ಮತ್ತೆ ಹೈಕೋರ್ಟ್ನ ತೀರ್ಪುಗಳು, ಅಲಹಾಬಾದ್ ಕೋರ್ಟ್ನ ತೀರ್ಪುಗಳನ್ನ ನಾವೆಲ್ಲವನ್ನು ನೋಡಿದಾಗ ನಿಜವಾಗ್ಲೂ ಸ್ಪಷ್ಟವಾಗಿ ಕಾಣ್ತಾ ಇದೆ, ಕರ್ನಾಟಕದಲ್ಲಿ ಒಳ ಮೀಸಲಾತಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಆಗ್ತಾ ಇಲ್ಲ. ಯಾವುದೋ ಒಂದು ಸಮುದಾಯವನ್ನ ಕುಗ್ಗಿಸ್ಲಿಕ್ಕೆ, ಒಂದು ಸಮುದಾಯವನ್ನ ಮೇಲಕ್ಕೆ ಎತ್ತಲಿಕ್ಕೆ ಅಥವಾ ಬಲಾಢ್ಯ ಸಮುದಾಯಗಳನ್ನ ಹೊಡಿತಕ್ಕಂಥ ಹುನ್ನಾರ ಇದರಲ್ಲಿ ಅಡಗಿದೆ ಅಂತ ನನಗೆ ಅನಿಸ್ತಾ ಇದೆ. ಸರ್ಕಾರಗಳು ಉದ್ದೇಶಪೂರ್ವಕವಾಗಿಯೇ ಹೀಗೆ ಮಾಡ್ತಾ ಇದ್ದಾವ ಹೇಗೆ ಸ್ವಾಮೀಜಿ? ಅಲ್ಲಿ ಈಗ ಪ್ರತಿಭಟನೆ ಸೇರಿದ ಸರ್ಕಾರಗಳು ಖಂಡಿತವಾಗ್ಲೂ ಇದನ್ನ ಮಾಡ್ತಾ ಇವೆ. ಎಲ್ಲಾ ಸರ್ಕಾರಗಳು ಇವತ್ತೇನು ಅಸ್ಪೃಶ್ಯ ಸಮುದಾಯ ಇದೆ, 101 ಜಾತಿಗಳು, ಅವು ಸಮಾನವಾಗಿ ಇರಬಾರ್ದು, ಅವುಗಳನ್ನ ಎತ್ಕಟ್ಟಬೇಕು, ವೋಟ್ಗಳನ್ನ ಮತ ಬಳಕೆ ಅಸ್ತ್ರವನ್ನಾಗಿ ಮಾಡ್ಕೋಬೇಕು, ವೋಟ್ ಬ್ಯಾಂಕ್ ಅನ್ನ ಮಾಡ್ಕೋಬೇಕು ಅಂತ ಒಂದು ಪಕ್ಷ, ಇನ್ನೊಂದು ಪಕ್ಷ ವೋಟ್ ಬ್ಯಾಂಕ್ ಮಾಡ್ಕೋಬೇಕು ಅಂತ ಹೇಳಿ ಜಾತಿಗಳ ನಡುವೆ ಸಂಘರ್ಷವನ್ನ ತಂದಿಟ್ಟು ಇವರ ಹಕ್ಕು ಅಧಿಕಾರಗಳನ್ನ ಕಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಎಲ್ಲಾ ಸರ್ಕಾರಗಳು ಮಾಡ್ತಾ ಇದೆ, ಅದ್ರಲ್ಲಿ ಅನುಮಾನನೇ ಇಲ್ಲ. ಇದ್ರ ಮಧ್ಯೆ ಸ್ವಾಮೀಜಿ 56,000ಕ್ಕಿಂತಲೂ ಹೆಚ್ಚು ಪೋಸ್ಟ್ಗಳನ್ನ ಕಾಲ್ಫಾರ್ ಮಾಡಿರುವಂತದ್ದು, ಒಂದು ವೇಳೆ ಒಳ ಮೀಸಲಾತಿ ಕೊಡಲಾರ್ದೇನೆ ಅವುಗಳನ್ನ ಏನಾದ್ರೂ ಜಾಬ್ಗಳನ್ನ ಕೊಟ್ರೆ ಮತ್ತೆ ಸಿಂಹಪಾಲು ಈ ಸ್ಪರ್ಶ ಜಾತಿಗಳೇ ಆಗಿರ್ತಕ್ಕಂಥ ದಲಿತರಿಗೆ ಹೋಗುವಂತ ಸಂಭವ ಕೂಡ ಇದೆ ಸ್ವಾಮೀಜಿ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ 56,000 ಹುದ್ದೆಗಳನ್ನ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಎಲ್ರಿಗೂ ಏಜ್ ಆಗ್ತಾ ಇದೆ. ಈಗ 56,000 ಹುದ್ದೆಗಳನ್ನ ಇವರು ತುಂಬದೇನೆ ಬರೀ ಒಳ ಮೀಸಲಾತಿ ವಿಷಯನ ಮುಂದಿಟ್ಕೊಂಡು ಪೋಸ್ಟ್ ಪೋನ್ ಮಾಡಿದ್ರೆ, ಈಗಾಗಲೇ ಧಾರವಾಡ ರಾಜ್ಯಾದ್ಯಂತ ಪ್ರತಿಭಟನೆ ಆಗಿ ಪ್ರವೋಕ್ ಮಾಡಿ ವಿದ್ಯಾರ್ಥಿಗಳ ಮೇಲೆ ಗೋಲಿಬಾರ್ ಆದ್ರೆ ಯಾರು ಜವಾಬ್ದಾರ ಆಗ್ತಾರೆ? ಆಯ್ತು, ಒಳ ಮೀಸಲಾತಿಯನ್ನ ಹಳೆ ಮೀಸಲಾತಿಗೆ ನೀವು ಅಪ್ಲೈ ಮಾಡಿ ಅಂದ್ರೆ, ಹಳೆ ಮೀಸಲಾತಿ ಒಳಗಡೆ ಯಾವ ಡಾಟಾ ಬೇಸ್ ಇದೆ, ಯಾವ ಎಂಪರಿಕಲ್ ಡಾಟಾ ಇದೆ? ಸರ್ಕಾರ ಎಲ್ಲವನ್ನು ಮನಗಾಳ್ಬೇಕಲ್ವಾ? ಸರ್ಕಾರ ಎಲ್ಲವನ್ನು ಚಿಂತನೆ ಮಾಡ್ಬೇಕಲ್ವಾ? ಎಲ್ರಿಗೂ ನ್ಯಾಯ ಕೊಡ್ಬೇಕಲ್ವಾ? ಆಯ್ತು, ಹಳೆ ಮೀಸಲಾತಿಯನ್ನೇ ಒಳ ಮೀಸಲಾತಿಗೆ ಅಪ್ಲೈ ಮಾಡಿ ಅಂದ್ರೆ ಡಾಟಾ ಬೇಸ್ ಕಲೆಕ್ಟ್ ಮಾಡಬೇಕು, ಯಾವ್ಯಾವ ಎಂಪರಿಕಲ್ ಡಾಟಾ ಎಷ್ಟೆಷ್ಟಿದೆ ಅಂತ ಹೇಳ್ಬೇಕು. ಒಳ ಮೀಸಲಾತಿ ಒಳಗಡೆ ಏನು ಸುಪ್ರೀಂ ಕೋರ್ಟ್ ಡಾಟಾ ಬೇಸ್ ಅಂತ ಹೇಳಿದೆ, ಹಳೆ ಮೀಸಲಾತಿ ಡಾಟಾ ಬೇಸ್ ಎಲ್ಲಿದೆ? ಆಯ್ತಪ್ಪ, ಈಗ ಅಪ್ಪಿತಪ್ಪಿ 5.5 ವಲಯ ಮತ್ತು ಮಾದಿಗರಿಗೆ 5.5 ಕೊಟ್ಟು ಮೂಲತಃ ಅಸ್ಪೃಶ್ಯರು ಏನಿದ್ದಾರೆ ವಲಯ ಮಾದಿಗರು ಅವರಿಬ್ಬರನ್ನು ಎ ಗ್ರೂಪ್ನಲ್ಲಿ ಇಟ್ಟು ಟಚಬಲ್ ಅಂಡ್ ಅನ್ಟಚಬಲ್ ಎ ಅಂಡ್ ಬಿ 2 ಗ್ರೂಪ್ ಮಾಡಿ, ಎ ಗ್ರೂಪ್ನಲ್ಲಿ ವಲಯ ಮತ್ತು ಮಾದಿಗ ಸಂಬಂಧಿತ ಜಾತಿಗಳನ್ನ ಹಾಕಿ, ಬಿ ಗ್ರೂಪ್ನಲ್ಲಿ ಟಚಬಲ್ ಗ್ರೂಪ್ಗಳನ್ನ ಹಾಕಿ ಇವ್ರಿಗೆ 5.5 ಕೊಡ್ಲಿ,
ಅವ್ರಿಗೆ 3+1 ಕೊಡ್ಲಿ, ಯಾವುದೇ ಅಭ್ಯಂತರ ಇಲ್ಲ, ಸರ್ಕಾರ ಇದನ್ನು ಮಾಡ್ಬೋದು ಅಂತ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ನಾವು. ಹಾ, ಯಾಕೆಂದ್ರೆ ಒಗ್ಗಟ್ಟಾಗಿದ್ರೆ ಮಾತ್ರ ಉಳಿಯೋದು, ವಿಭಜನೆ ಆದ್ರೆ ಸಾಯ್ತೀರಿ ಅಂತ ಅಂಬೇಡ್ಕರ್ ಹೇಳೋರೆ. ಅಸ್ಪೃಶ್ಯ ಸಮುದಾಯ, ಬಲಾಢ್ಯ ಸಮುದಾಯಗಳು, ಮದರಪ್ಪಿ ಕಮ್ಯುನಿಟಿ, ವಲಯ ಅಂಡ್ ಮಾದಿಗ, ಇವ್ರು ಒಟ್ಟಾಗಿರ್ಬೇಕು ಯಾವಾಗ್ಲೂ. ಇವ್ರನ್ನ ಸೆಗ್ರಿಗೇಟ್ ಮಾಡಬೇಕು ಅಂತಲೇ ಸುಪ್ರೀಂ ಕೋರ್ಟ್ ಆದೇಶ ತಂದು ಇವ್ರನ್ನ ಹೊಡಿಬೇಕು, ವಲಯರು ಮಾದಿಗರು ಪರ್ಮನೆಂಟ್ ಶತ್ರುಗಳಾಗಬೇಕು ಅಂತಕ್ಕಂಥ ಹುನ್ನಾರ ಇದೆ ಇಲ್ಲಿ. ಸ್ವಾಮೀಜಿ, ಈಗ ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಹೊಣೆ ಎಷ್ಟಿದೆಯೋ ಹಿಂದಿನ ಬಿಜೆಪಿ ಸರ್ಕಾರದ ಹೊಣೆನೂ ಅಷ್ಟೇ ಇದೆ. ಮತ್ತು ಅಲ್ಲಿರ್ತಕ್ಕಂಥ ಅಂದಿನ ದಲಿತ ಏನು ಸಚಿವರುಗಳಿದ್ರು ಅವ್ರ ಹೊಣೆ ಕೂಡ ಇದರಲ್ಲಿ ಇತ್ತು ಅನ್ನೋದನ್ನ ಈ ಹೋರಾಟಗಾರ ಏನಾದರೂ ಇವರಿಗೆ ಮನವರಿಕೆ ಮಾಡ್ಲಿಕ್ಕೆ ತಾವು ಪ್ರಯತ್ನ ಪಡ್ತೀರಾ? ಖಂಡಿತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಅವ್ರನ್ನ ಕೇಳ್ತಾ ಇದ್ದೀನಿ. ಹಿಂದಿನ ಬಿಜೆಪಿ ಸರ್ಕಾರ 17% ಮಾಡಿ ಸುಪ್ರೀಂ ಅವ್ರದೇ ಸರ್ಕಾರ ಇತ್ತಲ್ಲ ಕೇಂದ್ರದಲ್ಲಿ, ಯಾಕೆ ಮಾಡಿಲ್ಲ? ಶೆಡ್ಯೂಲ್ ಏನ್ ಯಾಕೆ ಹಾಕಿಲ್ಲ? ಯಾಕೆ ಆರ್ಟಿಕಲ್ 341 ತಿದ್ದುಪಡಿ ಮಾಡಿಲ್ಲ? ಅವರು ಮಾಡಲಿಲ್ಲ. ಈಗ ಇವ್ರು ಮಾಡಕ್ಕೂ ಬಿಡ್ತಾ ಇಲ್ಲ. ನಾವು ಯಾವುದೇ ಪಕ್ಷದ ವಕ್ತಾರಲ್ಲ, ನಾವು ಯಾವುದೇ ಪಕ್ಷದ ಪರ ವಿರೋಧ ಇಲ್ಲ ನಮ್ದು. ನಮ್ಮ ಆಶಯ ಏನು, ಹಿಂದಿನ ಸರ್ಕಾರನೂ ಅದೇ ಮಸಿ ಬೆಳೆದಿದೆ, ಈಗಿರೋ ಸರ್ಕಾರ ಮಾಡಕ್ ಹೋದ್ರೆ ಮಾಡಕ್ಕೆ ಬಿಡ್ತಾ ಇಲ್ವಲ್ಲ. ಇದು ಸಮಸ್ಯೆ ಆಗಿರ್ತಕ್ಕಂಥದ್ದು. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಸಮುದಾಯವನ್ನ ಹೊಡಿತಕ್ಕಂಥ ಪ್ರಕ್ರಿಯೆ, ಪ್ರಚೋದನಕಾರಿ ಹೇಳಿಕೆ ಕೊಡ್ತಕ್ಕಂಥದ್ದು, ಒಂದು ಸಮುದಾಯದ ಸಚಿವರುಗಳನ್ನ ಚಪ್ಪಲಿ ಹಾರ ಹಾಕ್ಸೋದು. ಚಪ್ಪಲಿ ಹಾರ ಹಾಕ್ಸಕ್ಕೆ ಎಷ್ಟೊತ್ತಿನ ಟೈಮ್ ನಮ್ಗೆ? ಬೇರೆಯವ್ರಿಗೆ ನಾವು ಇನ್ನೊಂದು ಸಮುದಾಯಕ್ಕೆ ಚಪ್ಪಲಿ ಹಾರ ಹಾಕಿ ಅವಮಾನ ಮಾಡಿದ್ರೆ ನಮ್ಮನ್ನ ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ತಾರಾ? ನಮಗೆ ಚಪ್ಪಲಿ ಹಾರ ಹಾಕೊಂಡ್ರೆ ನಾವು ಅದು ಹೋರಾಟನ ಅದು? ಈಗ ನಾಡಿನಾದ್ಯಂತ ಕರೆಗಳು ಬರ್ತಾ ಇದ್ದಾವೆ ಸ್ವಾಮೀಜಿ. ಈಗ ಮಾದಿಗರು ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಛಲವಾದಿಗಳ ನಿಲುವೇನು? ಅವ್ರೇನಾದ್ರೂ ಸಭೆ ಮಾಡ್ತಾರಾ? ಮಾದಿಗರ ಜೊತೆ ಹೋಗ್ತಾರಾ? ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದ್ದಾರೆ. ತಾಲೂಕಿನಾದ್ಯಂತ ಪ್ರತಿಭಟನೆಗಳಾಗ್ತಾ ಇದೆ. ದಾವಣಗೆರೆಯಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ, ಬೀದರಲ್ಲಿ ನಡೀತಾ ಇದೆ, ಚಾಮರಾಜನಗರ ಪ್ರತಿಭಟನೆ, ಕೊಳ್ಳೇಗಾಲ ಪ್ರತಿಭಟನೆ ಆಗಿದೆ, ಯಾದಗಿರಿಲಿ ಆಗಿದೆ. ಇವತ್ತು ಬೆಂಗಳೂರಿನಲ್ಲಿ ಮಹತ್ವದ ಮೀಟಿಂಗ್, 31 ಜಿಲ್ಲೆ ಮೀಟಿಂಗ್ ಕರ್ಕೊಂಡಿದೀವಿ ನಾವು. ಮುಂದಿನ ರೂಪರೇಷೆಗಳು ಏನ್ ಮಾಡಬೇಕು, ಸರ್ಕಾರಕ್ಕೆ ಯಾವ ರೀತಿ ಸಂದೇಶ ಕೊಡ್ಬೇಕು, ನಾವು ನ್ಯಾಯಾಲಯಗಳ ಆದೇಶಗಳನ್ನ ಯಾವ ರೀತಿ ಪರಿಷ್ಕರಿಸಬೇಕು, ಅದೆಲ್ಲವನ್ನೂ ಇವತ್ತು ತೀರ್ಮಾನ ತಗೊಳ್ತಾ ಇದೀವಿ. ಅಲ್ಲ ಸ್ವಾಮೀಜಿ, ಈಗ ಹೊಲೆಯರ ವಿರುದ್ಧ ಮಾದಿಗರು, ಮಾದಿಗರ ವಿರುದ್ಧ ಹೊಲೆಯರು, ಈ ತರ ಸಭೆಗಳು ಹೋರಾಟಗಳು ನಡೀತಾ ಇದ್ದಾವೋ ಅಥವಾ ಒಳ ಮೀಸಲಾತಿ ನ್ಯಾಯಯುತವಾಗಿ ನಮ್ಮ ಜನಾಂಗಕ್ಕೆ ಮುಟ್ಟಬೇಕನ್ನುವಂತ ಸರ್ಕಾರದ ಕಿವಿ ಹಿಂಡುವಂತ ಹೋರಾಟಗಳು ಸ್ವಾಮೀಜಿ? ಸರ್ಕಾರದ ಕಿವಿ ಹಿಂಡತಕ್ಕಂಥ ಹೋರಾಟಗಳು ಮಾಡ್ತಾ ಇಲ್ಲ. ವಲಯರ ವಿರುದ್ಧ ಮಾದಿಗರು ಎತ್ಕಟ್ಟೋದು, ಮಾದಿಗರ ವಿರುದ್ಧ ವಲಯರು ಎತ್ಕಟ್ಟಕ್ಕಂಥ ಕೆಲವು ಬೆಳವಣಿಗೆಗಳು ಈಗ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಅದು ಆಗಬಾರ್ದು ಅಂತ ದಯಮಾಡಿ ನಾನು ಕೇಳ್ಕೊಳ್ತೇನೆ. ಓಕೆ ಸ್ವಾಮೀಜಿ, ಜೈ ಭೀಮ್. ಓಕೆ, ಜೈ ಭೀಮ್.